ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕೋದ್ರಲ್ಲಿ ಬದಲಾವಣೆಯನ್ನು ತರ್ತಾ ಇದ್ದಾರೆ. ಸೊ ಏನು ಆ ಬದಲಾವಣೆ, ಯಾವಾಗ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ, ಸೊ ಹಣವನ್ನು ಪಡ್ಕೋಬೇಕಾದ್ರೆ ನಾವು ಕ್ಯೂವಲ್ಲಿ ನಿಂತ್ಕೊಂಡು ಹಣವನ್ನು ಪಡ್ಕೋಬೇಕಾ, ಈ ಎಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ಅದೇ ರೀತಿಯಾಗಿ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಅಂತವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದ ಒಟ್ಟು 15 ಕಂತುಗಳ ಹಣವನ್ನು ಹಾಕಿದ್ದಾರೆ. ಸೊ ಈಗ 16, 17, 18 ಕಂತುಗಳ ಹಣವನ್ನು ಹಾಕಬೇಕಾಗಿದೆ. ಈಗ ರಾಜ್ಯ ಸರ್ಕಾರ ಹಣವನ್ನು ಹಾಕೋದ್ರಲ್ಲಿ ಬದಲಾವಣೆಯನ್ನು ತರುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಮೊದಲು ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇತ್ತಪ್ಪ ಅಂತ ಅಂದರೆ, ರಾಜ್ಯ ಕಾರ್ಯದರ್ಶಿಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ರು. ಆ ಒಂದು ಇಲಾಖೆಯಿಂದ ಡೈರೆಕ್ಟ್ ಆಗಿ ನಮ್ಮ ಒಂದು ಖಾತೆಗೆ DBT ಮೂಲಕ ಬರ್ತಾ ಇತ್ತು. ಈಗ ಏನು ಬದಲಾವಣೆಯನ್ನು ತರಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇದ್ರಪ್ಪ ಅಂತ ಅಂದರೆ, ರಾಜ್ಯ ಕಾರ್ಯದರ್ಶಿಯಿಂದ ತಾಲೂಕು ಪಂಚಾಯಿತಿಗಳಿಗೆ ಹಣವನ್ನು ವರ್ಗಾವಣೆ ಮಾಡೋದು, ಅಲ್ಲಿಂದ ನಮಗೆ ಹಣ ವರ್ಗಾವಣೆ ಆಗುತ್ತೆ. ಇನ್ನು ತಾಲೂಕು ಪಂಚಾಯಿತಿಗಳಿಗೆ ಹಣವನ್ನು ವರ್ಗಾವಣೆ ಮಾಡಿದ ಮೇಲೆ ನಾವು ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಹಣವನ್ನು ತಗೋಬೇಕಾ ಅಥವಾ DBT ಮೂಲಕ ನೇರವಾಗಿ ಹಣವನ್ನು ಹಾಕ್ತಾರ ನೋಡಬೇಕು ಸ್ನೇಹಿತರೆ. ಆದರೆ ಕ್ಯೂವಲ್ಲಿ ನಿಂತ್ಕೊಂಡು ಹಣವನ್ನು ಇಸ್ಕೊಂಬರೋದು ಅದು ಅಸಾಧ್ಯವಾದ ಕೆಲಸ. ಸೇಮ್ ಅದೇ ರೀತಿ ಮೊದಲು ಯಾವ ರೀತಿ DBT ಮೂಲಕ ಹಣವನ್ನು ಹಾಕ್ತಾಯಿದ್ರು ಅದೇ ರೀತಿ ಹಾಕ್ತಾರೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಕ್ಯೂವಲ್ಲಿ ನಿಂತ್ಕೊಂಡು ಹಣವನ್ನು ಇಸ್ಕೊಳ್ಳೋದು ಅದು ಅಸಾಧ್ಯವಾದ ಕೆಲಸ. ಯಾಕೆ ಈ ಬದಲಾವಣೆಯನ್ನು ತರ್ತಾ ಇದ್ದಾರಪ್ಪ ಅಂತ ಅಂದರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಬೇರೆ ಕೆಲಸದ ಒತ್ತಡ ಇರೋದ್ರಿಂದ ಅವರೇನು ಮಾಡ್ತಾ ಇದ್ದಾರೆ, ತಾಲೂಕು ಪಂಚಾಯಿತಿಗಳಿಗೆ ನಾವು ಹಣವನ್ನು ವರ್ಗಾವಣೆ ಮಾಡೋಣ, ಆಗ ಅವರು ನೇರವಾಗಿ DBT ಮೂಲಕ ಹಣವನ್ನು ವರ್ಗಾವಣೆ ಮಾಡಬಹುದು. ಸೊ ಕೆಲಸ ಫಾಸ್ಟ್ ಆಗಿ ಆಗ್ಬಹುದು ಅನ್ನೋ ಚಿಂತನೆಯಿಂದ ಈ ರೀತಿ ಮಾಡ್ತಾ ಇದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸೊ ನಿಧಾನ ಆಗ್ತಾ ಇದೆ ಕೆಲಸ ಮಾಡೋದು. ಹಣವನ್ನು ವರ್ಗಾವಣೆ ಮಾಡೋದಕ್ಕೆ ಬೇಗ ಆಗ್ತಾ ಇಲ್ಲ. ಈಗಾಗಲೇ 3 ತಿಂಗಳ ಕಂತಿನ ಹಣ ಬಾಕಿ ಇದೆ. ಹಾಗಾಗಿ ಇನ್ನೂ ನಿಧಾನ ಆಗುತ್ತೆ. ಹಾಗಾಗಿ ತಾಲೂಕು ಪಂಚಾಯಿತಿಗಳಿಗೆ ಹಣವನ್ನು ವರ್ಗಾವಣೆ ಮಾಡಿಬಿಟ್ರೆ ಅವರು ಅಲ್ಲಿಂದ ಮಹಿಳೆಯರಿಗೆ ಬೇಗ ಹಣವನ್ನು ವರ್ಗಾವಣೆ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಈ ಒಂದು ಬದಲಾವಣೆಯನ್ನು ತರಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಇದರಲ್ಲಿ ಕೆಲವರು ಹೇಳ್ತಾ ಇದ್ದಾರೆ, ಸೊ ಇದು ಅವ್ಯವಹಾರಕ್ಕೆ ಅವಕಾಶ ಆಗುತ್ತೆ, ಇವರು ಸಹ ನಿಧಾನ ಮಾಡ್ತಾರೆ. ಸೊ ಮೊದಲು ಯಾವ ರೀತಿ ವ್ಯವಸ್ಥೆ ಇತ್ತು ಅದೇ ರೀತಿ ಇಲ್ಲಿ ಸ್ವಲ್ಪ ನಿಧಾನ ಆದರೂ ಸಹ ಅವರೇ ಹಾಕಲಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದನೇ ಹಣ ಬರಲಿ, ಇಲ್ಲಿ ಅವ್ಯವಹಾರಕ್ಕೆ ಅವಕಾಶ ಆಗುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ನೋಡಬೇಕು ಸ್ನೇಹಿತರೆ ಯಾವ ರೀತಿ ಆಗುತ್ತೆ. ಸ್ವಲ್ಪ ಬೇಗ ಏನಾದರೂ ತಾಲೂಕು ಪಂಚಾಯಿತಿಗಳಿಂದ ಹಣವನ್ನು ಮಹಿಳೆಯರ ಖಾತೆಗೆ ಬೇಗ ಬಂದರೆ ನಮಗೆ ಇದೇ ಒಳ್ಳೇದು ಅನಿಸುತ್ತೆ. ಸೊ ಒಂದ್ಸರಿ ಅವರು ಪ್ರಯತ್ನವನ್ನು ಮಾಡಿ ನೋಡಬೇಕಾಗುತ್ತೆ. ಬೇಗ ಏನಾದರೂ ಆ ರೀತಿ ಏನಾದರೂ ವರ್ಕ್ ಆದರೆ ಸೊ ಇದೇ ತಾಲೂಕು ಪಂಚಾಯಿತಿಯಿಂದ ಹಣವನ್ನು ತಗೊಳ್ಳೋದೇ ಬೆಸ್ಟ್ ಆಗಿರುತ್ತೆ. ಅಂದರೆ ನಾವೇನು ಅಲ್ಲಿ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡೇನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೇಮ್ ಡೈರೆಕ್ಟಾಗಿ ನಮ್ಮ ಒಂದು ಅಕೌಂಟ್ಗಳಿಗೇ ಡೈರೆಕ್ಟಾಗಿ DBT ಮೂಲಕ ಬಂದುಬಿಡುತ್ತೆ. ಸೊ ಈ ಬದಲಾವಣೆಯಿಂದ ಮಹಿಳೆಯರಿಗೆ ಬೇಗ ಹಣ ವರ್ಗಾವಣೆ ಆದರೆ ಸಾಕು, ಯಾರು ಹಾಕಿದ್ರೂ ಪರವಾಗಿಲ್ಲ, ನಮಗೆ ಬೇಗ ಬರಬೇಕಷ್ಟೇ ಅನ್ನುವಂಥದ್ದು ಮಹಿಳೆಯರ ಅಭಿಪ್ರಾಯ ಆಗಿರುತ್ತೆ. ಸೊ ಈ ಒಂದು ಬದಲಾವಣೆಯಿಂದ ಏನಾದರೂ ಬೇಗ ಮಹಿಳೆಯರ ಖಾತೆಗೆ ಹಣ ಬಂದರೆ ತಾಲೂಕು ಪಂಚಾಯಿತಿಯಿಂದನೇ ಹಣ ಬರೋದು ಒಳ್ಳೆಯದು. ಅಥವಾ ಅದು ಲೇಟ್ ಆದರೆ ಮೊದಲು ಯಾವ ರೀತಿ ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ರು ಆ ರೀತಿ ಮಾಡೋದೇ ಒಳ್ಳೆಯದು ಅಂತ ಅನಿಸುತ್ತೆ. ಸೊ ಇನ್ನು 3 ಕಂತುಗಳ ಹಣ ಬಾಕಿ ಇದೆ. ನವೆಂಬರ್, ಡಿಸೆಂಬರ್, ಜನವರಿ ತಿಂಗಳ ಹಣ. ಇನ್ನು ಈ ಫೆಬ್ರವರಿ ಕಳೆದ್ರೆ 4 ತಿಂಗಳ ಹಣ ಬಾಕಿ ಆಗೋಗುತ್ತೆ. ಹಾಗಾಗಿ ಸರ್ಕಾರಕ್ಕೂ ಹೊರೆ ಆಗುತ್ತೆ. ತುಂಬ ಹಣವನ್ನು ಒಬ್ಬೊಬ್ಬರಿಗೆ 8,000 ರೂಪಾಯಿ ಆಗಬೇಕಂದ್ರೆ ತುಂಬ ಹೊರೆ ಆಗುತ್ತೆ. ಹಾಗಾಗಿ ಆದಷ್ಟು ಬೇಗ ಸರ್ಕಾರ ಈ ಸಮಸ್ಯೆಯನ್ನು ಮನಗೊಂಡು ಯಾವುದೋ ಒಂದು ನಿರ್ಧಾರವನ್ನು ತಗೊಂಡು ಬೇಗ ಮಹಿಳೆಯರ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಲಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊತೇವೆ. ಹಾಗಾಗಿ ಏನೇ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಣ್ಣ ಮಾಹಿತಿ ಬಂದರೂ ಸಹ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.